ಸಿಪಿ ಕಡಲೆ ಅವಲಕ್ಕಿ ಮಾಡುವ ವಿಧಾನ. ಸ್ವಲ್ಪ ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಬೇಕು. ನಂತರ ಸ್ವಲ್ಪ ಉದ್ದಿನಬೇಳೆ, ಅದೇ ರೀತಿ ಒಂದು ದೊಡ್ಡದಾದ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಇದನ್ನು ಹುರಿಬೇಕು. ಸ್ವಲ್ಪ ಹುರಿದ ನಂತರ ಇದಕ್ಕೆ ನಾವು ಸ್ವಲ್ಪ ಹಾಗೆ ಅರಿಶಿನ ಕೂಡ ಹಾಕ್ತಾ ಇದ್ದೀವಿ. ಮಾಡಿದ ನಂತರ ನಾವು ಸ್ವಲ್ಪ ಅರಿಶಿನ ಹಾಕಿದ ನಂತರ ನೆನೆ ಹಾಕಿದಂತಹ ಕಡಲೆಯನ್ನು ಕೂಡ ನಾವು ಕುಕ್ಕರಲ್ಲಿ ಬೇಯಿಸಿದ್ದೇವೆ. ಇದನ್ನು ನಾವು ಇದರ ನೀರು ತೆಗೆದು ಹಿಂಗೆ ನೀರು ಕೆಳಗಿದೆ ಆಲ್ರೆಡಿ ಬೇಯಿಸಿದ್ದೇವೆ. ಹಿಂಗೆ ನಾವು ಬೇಯಿಸಬೇಕು. ನಾವು ಹಿಂಗೆ ಕ್ರಾಶ್ ಮಾಡಬೇಕು, ಚಿಕನ್ ಹಾಕಬೇಕು. ಓಕೆ, ಹಿಂಗೆ ತೆಂಗಿನಕಾಯಿ ಹಿಂಗೆ ಸ್ವಲ್ಪ ಹಾಕಿದರೆ ಆಲ್ಮೋಸ್ಟ್ ಸ್ವಲ್ಪ ತೆಂಗಿನಕಾಯಿ ನಾವು ಹಿಂಗೆ ಹಾಕಬೇಕು. ಓಕೆ, ಈ ತೆಂಗಿನಕಾಯಿ ಹಾಕಿದರೆ ಸ್ವಲ್ಪ ನಾವು ತಿನ್ನಲಿಕ್ಕೆ ಅಂತ ಸಿಗುತ್ತೆ. ಓಕೆ, ಹಾಗೆ ಸ್ವಲ್ಪ ಅದನ್ನು ನಾವು ಹಿಂಗೆ ಅಲ್ಲಿಗೆ ಸ್ವಲ್ಪ ನಾವು ಇದು ಮಾಡಬೇಕು. ನಾವು ಕಾಶ್ಮೀರಿ ಚಿಲ್ಲಿ ಪೌಡರ್ ತೆಗಿದ್ದೇವೆ, ಸ್ವಲ್ಪ ನಾವು ಹಾಕ್ತೇವೆ. ಓಕೆ, ಯಾಕಂದರೆ ನೀವು ಕೂಡ ಹಾಕ್ಬೋದು, ನಿಮಗೆ ಬಿಟ್ಟದ್ದು. ಅದೇ ರೀತಿಯಲ್ಲಿ ನಾವು ಒಳಗಡೆಲ್ಲ ಹಾಕಿದ್ದೇವೆ. ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಇದು ಮಾಡಿದ ನಂತರ ನಾವು ಆ ಕಡಲೆ ಏನಿದೆ ಆ ಕಡಲೆಯನ್ನು ನಾವು ಕೂಡ ಹಾಕ್ತಾಯಿದ್ದೀವಿ. ನೋಡಿ, ಕಡಲೆಯನ್ನು ಹಾಕ್ತಾಯಿದ್ದೀವಿ. ಓಕೆ, ಕಡಲೆ ಹಾಕಿದ ನಂತರ ಇದನ್ನು ಸ್ವಲ್ಪ ನಾವು ಓಕೆ ಸ್ವಲ್ಪ ನಾವು ಇದನ್ನು ಹಿಂಗೆ ಮಿಕ್ಸ್ ಮಾಡಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಮ್ಮದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಮ್ಮದು ಕಡಲೆಯಲ್ಲಿ ಆಲ್ಮೋಸ್ಟ್ ರೆಡಿ ಆಗಿದೆ. ನೋಡಿ, ಕಡಲೆಯಲ್ಲಿ ಆಲ್ಮೋಸ್ಟ್ ರೆಡಿ ಆಗಿದೆ. ಓಕೆ, ಕಡಲೆ ಆಲ್ಮೋಸ್ಟ್ ರೆಡಿ ಆಗಿದೆ. ಸ್ವಲ್ಪ ನಾವು ಗಾರ್ನಿಷ್ಗೆ ಬೇಕಾಗಿ ಸ್ವಲ್ಪ ಕೊತ್ತಂಬರಿಯನ್ನು ನಾವು ಹಾಕ್ತಾ ಇದ್ದೀವಿ. ಎಲ್ಲ ನಮಗೆ ಬೇಕು ಅವಲಕ್ಕಿಗೆ ಹಾಕಲಿಕ್ಕೆ. ಅದನ್ನು ನಾವು ಹಿಂಗೆ ಸ್ವಲ್ಪ ಚೆನ್ನಾಗಿ ನಾವು ಇದು ಮಾಡಬೇಕು. ಇವರ ತುಪ್ಪವನ್ನು ಹಾಕಿದ್ದೇವೆ, ಯಾಕೆಂದರೆ ಇದು ಊರಿಂದ ತಕೊಂಡು ಬಂದಂತಹ ತುಪ್ಪ. ಸ್ವಲ್ಪ ಹಾಕಿ ಅದಕ್ಕೆ ನಾವು ಸ್ವಲ್ಪ ಸಾಸಿವೆ, ನೋಡಿ ಸಾಸಿವೆ ಹಾಕಬೇಕು. ಸ್ವಲ್ಪ ಸಾಸಿವೆ ಹಾಕಿದ ನಂತರ ಸ್ವಲ್ಪ ನಾವು ಅದಕ್ಕೆ ಈ ಉದ್ದಿನಬೇಳೆ, ಸ್ವಲ್ಪ ಉದ್ದಿನಬೇಳೆ ಹಾಕಬೇಕು. ಉದ್ದಿನಬೇಳೆ ಹಾಕಿದ ನಂತರ ಸ್ವಲ್ಪ ನಾವು ತೆಂಗಿನ ತುರಿ ಹಾಕಬೇಕು. ಸ್ವಲ್ಪ ತೆಂಗಿನ ತುರಿ ಹಾಕಿದ ನೋಡಿ. ಓಕೆ, ತೆಂಗಿನ ತುರಿ ಹಾಕಿದೆ ಸ್ವಲ್ಪ ಚೆನ್ನಾಗಿರುತ್ತೆ. ತೆಂಗಿನ ತುರಿ ಹಾಕಿದ ನಂತರ ನಾವು ಒಂದು ಈರುಳ್ಳಿ ಚೆನ್ನಾಗಿ ಕಟ್ ಮಾಡಿದಂಥ ಈರುಳ್ಳಿ ಹಾಕಬೇಕು. ಓಕೆ, ಸ್ವಲ್ಪ ಹಾಕಿದ ನಂತರ ಇದನ್ನು ನಾವು ಚೆನ್ನಾಗಿ ಸ್ವಲ್ಪ ಬಳಸಿದ್ದೇವೆ. ಕೈ ಸೊಪ್ಪು ಹಾಕಿರುತ್ತೆ. ಓಕೆ, ಕೈ ಸೊಪ್ಪು ಹಾಕಿದ ನಂತರ ನಾವು ಅದರಲ್ಲಿ ಫ್ರೈ ಮಾಡಿದ ನಂತರ ಸ್ವಲ್ಪ ಅವಾಗ ಅದು ನೆಕ್ಸ್ಟ್ ಹಾಕಬೇಕು. ಯಾಕಂದರೆ ನಮಗೆ ಈ ಅವಲಕ್ಕಿ ಹಾಕುವಾಗ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಸ್ವಲ್ಪ ಹಳದಿ ಸ್ವಲ್ಪ ಅದನ್ನು ನಾವು ಇದು ಮಾಡಿ ಸ್ವಲ್ಪ ಇದು ಮಾಡಬೇಕು. ಅದ ನಂತರದಲ್ಲಿ ನಾವು ಏಕೆ ಸ್ವಲ್ಪ ಬೆಲ್ಲ, ಅದನ್ನು ಅವಾಗ ಕ್ಯಾಶ್ ಮಾಡಿಕೊಂಡಂತಹ ಬೆಲ್ಲವನ್ನು ಕೂಡ ಇದಕ್ಕೆ ನಾವು ಹಾಕ್ತೀವಿ. ಬೆಲ್ಲ ಹಾಕಿದ್ದೇವೆ ನೋಡಿ, ಬೆಲ್ಲ ಹಾಕಿದ್ದು ಇದಕ್ಕೆ ಸ್ವಲ್ಪ ಖಾರಕ್ಕೆ ಖಾರದ ಪುಡಿ ಹಾಕಬೇಕು. ಖಾರದ ಪುಡಿ ಹಾಕಿಲ್ಲ ಅಂದರೆ ಅದು ಅವಲಕ್ಕಿ ಆಗಲ್ಲ. ನೋಡಿ, ಖಾರದ ಪುಡಿ ಹಾಕಿದ ನಂತರ ಓಕೆ, ಇಷ್ಟೇ ಇರೋದು. ಇದಕ್ಕೆ ನಾವು ಅವಲಕ್ಕಿ ನೋಡಿ
ಅವಲಕ್ಕಿಯನ್ನು ನೋಡಿ, ಅವಲಕ್ಕಿ ಸಿಗುತ್ತೆ ಕಾಪಲ್ಲಿ. ಈ ಅವಲಕ್ಕಿ ನೋಡಿ, ಈ ಅವಲಕ್ಕಿ ಎಲ್ಲಿ ಈ ಅವಲಕ್ಕಿ ಬೇಕಾಗಿದೆ ಇದಕ್ಕೆ ಓಕೆ. ಓಕೆ, ಇವಾಗ ಸ್ವಲ್ಪ ನಾವು ಇದನ್ನು ಬಂದ್ ಮಾಡಿ ನಮ್ದು ಅವಲಕ್ಕಿ ಆಲ್ರೆಡಿ ಸ್ವಲ್ಪ ಅದು ಬಿಸಿ ಆರೋವರೆಗೆ ನಾವು ವೇಟ್ ಮಾಡಬೇಕು. ಯಾಕಂದರೆ ಚೆನ್ನಾಗಿ ನಾವು ಕೈಯಲ್ಲಿ ಅದನ್ನು ಮಿಕ್ಸ್ ಮಾಡಬೇಕು. ಅದಕ್ಕೆ ನಮ್ಮ ಅವಲಕ್ಕಿ ರೆಸಿಪಿ ಮುಕ್ತಾಯ ಆಯಿತು. ಸಾಸಿವೆ ಹಾಕಿದ ನಂತರ ಇದಕ್ಕೆ ಸ್ವಲ್ಪ ಹಳದಿ ಕೂಡ ಹಾಕಬೇಕು. ಸ್ವಲ್ಪ ಹಳದಿ ಮಾಡಿ, ಸ್ವಲ್ಪ ಸಾಕು. ಸ್ವಲ್ಪ ನಾವು ಚಿಲ್ಲಿ ಪೌಡರ್ ಇದಕ್ಕೆ ಹಾಕಿದ್ರೆ ಸಾಕು. ಓಕೆ, ಸ್ವಲ್ಪ ಜೀರಿಗೆ ನೋಡಿ, ಸ್ವಲ್ಪ ಒಂದು 4ರಿಂದ 5 ಅಷ್ಟೇ. ಸ್ವಲ್ಪ ಕರಿಬೇವು ಹಾಕಿದರೆ ಇಲ್ಲಿ ನಮ್ಮದು ಇದರ ಒಂದು ರೆಡಿ ಇದೆ. ಅಷ್ಟೇ ಇರೋದು. ಅದು ನೇರವಾಗಿ ನಾವು ಈ ಇದಕ್ಕೆ ಹಾಕಿದರೆ ಇಷ್ಟೇ ಇರೋದು. ಅಲ್ಲಿಗೆ ನಮ್ಮ ರೆಸಿಪಿ ಕಂಪ್ಲೀಟ್ ಆಗಿದೆ ನೋಡಿ. ಓಕೆ, ಸ್ವಲ್ಪ ನಾವು ಬಿಸಿ ಬಿಸಿದೆ ಸ್ವಲ್ಪ ಹಾಕಿ ಬಿಡಬೇಕು. ಇವಾಗ ಅವಲಕ್ಕಿ ತಣ್ಣಗಾಗಿದೆ. ಇದನ್ನು ಸ್ವಲ್ಪ ನಾವು ಕೈಯಲ್ಲಿ ತೆಗೆದು ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡಿದರೆ ಆಲ್ರೆಡಿ ಅವಲಕ್ಕಿ ಇಲ್ಲಿ ರೆಡಿ ಆಗಿದೆ ನೋಡಿ. ಇಷ್ಟೇ ಇರೋದು, ಸಿಂಪಲ್ ಕೆಲಸ. ಅವಲಕ್ಕಿ ರೆಡಿ, ಇಲ್ಲಿ ಕಡಲೆ ರೆಡಿ. ಕಡಲೆ ಅವಲಕ್ಕಿ ರೆಡಿಯಾಗಿದೆ ನೋಡಿ. ಇವಾಗ ನಾವು ಟೇಸ್ಟ್ ಮಾಡ್ತೀವಿ. ಅದೇ ರೀತಿಯಲ್ಲಿ ಇಲ್ಲಿ ನಮ್ಮದೊಂದು ಸ್ಪೆಷಲ್